ಈ ವಿಡಿಯೋದಲ್ಲಿ ನೋಡಿ ಚೈನಾ ಯಾವ ರೀತಿ ನಕಲಿ ವೆಜಿಟೇಬಲ್ಸ್ ಅನ್ನ ತಯಾರು ಮಾಡ್ತಿದಾರೋ ಸೊ ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಅಂಡ್ ಯಾವ್ದಾದ್ರು ICC ಟೂರ್ನಮೆಂಟ್ಸ್ ಅಲ್ಲಿ ಪ್ಲೇಯರ್ಸ್ ಮುಂದೆ ಈ ಚಿಕ್ಕ ಮಕ್ಕಳನ್ನ ಯಾಕೆ ನಿಲ್ಲಿಸ್ತಾರ ಗೊತ್ತಾ? ಅಂಡ್ ನಿಮ್ ಮೊಬೈಲ್ ಫೋನ್ಸ್ ಹಿಂದೆ ಈ ರೀತಿ ನೋಟ್ಸ್ ಇಡ್ತಿದ್ರೆ ಏನಾಗುತ್ತೋ ಅನ್ನೋ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನಾವು ಓದಿರುವಂತದ್ದು ಹಾಗೆ ನೆನಪಲ್ಲಿ ಇರ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕೋ ಈಗ ನೋಡೋಣ. ಸೊ ಮೊದ್ಲು ಓದ್ಕೊಳ್ಳೋದು ಕೂತ್ಕೊಂಡಾಗ ಪಾಸಿಟಿವ್ ಅಂಡ್ ಪ್ರೆಸೆಂಟ್ ಮೈಂಡ್ ನಿಂದ ಇರಬೇಕು. ಬ್ಯಾಡ್ ಮೋಡ್ ನಲ್ಲಿ ಬುಕ್ ಓಪನ್ ಮಾಡೋದಿದ್ರೆ ಅದು ನಮ್ಮ ಬ್ರೈನ್ ನಲ್ಲಿ ಜಾಸ್ತಿ ಹೊತ್ತು ಕೂರೋದಿಲ್ಲ. ನೀವು ಓದ್ಕೊಳ್ಳುವಂತ ಪ್ಲೇಸ್ ನಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ರೀತಿ ನೋಡ್ಕೋಬೇಕು. ಅಂಡ್ ನೀವು ನಿದ್ರೆ ಹೋದಾಗ ನಿಮ್ಮ ಬ್ರೈನ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಮೆಮೊರಿಯಾಗಿ ಬದಲಾಯಿಸುತ್ತೆ. ಅದಕ್ಕೆ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ನಿದ್ದೆ ಬರುವಂತ ಟೈಮ್ ನಲ್ಲಿ ಮಲಗಬೇಕು. ಅಂಡ್ ನೀವು ಯಾವ್ದಾದ್ರೆ ಓದಿರ್ತೀರೋ ಅದನ್ನೊಂದು ಪೇಪರ್ ಇಲ್ವಾ ಬುಕ್ ಮೇಲೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ನಮಗ್ ಚೆನ್ನಾಗಿ ನೆನಪಿದೆ ಅದನ್ನ ಮತ್ತೆ ಪೇಪರ್ ಮೇಲೆ ಬರ್ತು ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಅನ್ಕೊಂಡ್ರೆ ಅದೇ ನಮ್ಮಲ್ಲಿ ತುಂಬಾ ಜನ ಮಾಡೋಂತ ತಪ್ಪು. ಸೊ ಜಸ್ಟ್ ರೈಟ್ ಅಂಡ್ ಪ್ರಾಕ್ಟೀಸ್. ಅಂಡ್ ಹಾಗೆ ನೀವು ಓದಿರುವಂತದ್ದನ್ನ ನಿಮ್ಮ ಒಂದು ಸ್ನೇಹಿತರ ಬಳಿ ಆ ಕಾನ್ಸೆಪ್ಟ್ ಇಲ್ವಾ ಆ ಕ್ವಶನ್ಸ್ ಗೆ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ಫೈನಲ್ ಆಗಿ ನಮ್ ಬ್ರೈನ್ ಸ್ಟೋರ್ ಮಾಡ್ಕೊಳ್ಳೋದೆ ಲಾಸ್ಟ್ ಮಿನಿಟ್ ರೀಡ್. ಆದ್ರಿಂದಾನೆ ತಪ್ಪದೇ ಡಿಸ್ಕಸ್ ಮಾಡೋಂಥದ್ದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ನೋಡಿ ಚೈನಾ ನಕಲಿ ವೆಜಿಟೇಬಲ್ಸ್ ಅನ್ನ ಹೇಗ್ ತಯಾರು ಮಾಡ್ತಿದಾರ ಅಂತ. ಎಲ್ಲದಕ್ಕಿಂತ ಮುಂಚಿತವಾಗಿ ನೀರಲ್ಲಿ ಈ ವೈಟ್ ಲಿಕ್ವಿಡ್ ಅನ್ನ ಹಾಕ್ತಾರೆ. ಅಂಡ್ ಆ ನಂತರ ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ಲಿಕ್ವಿಡ್ ಅನ್ನ ಹಾಕ್ತಾರೆ. ನಂತರ ಏನಾಗುತ್ತೋ ನೋಡಿ ಆ ನೀರಲ್ಲಿ ಒಂದು ಎಲೆ ರೀತಿಯ ಆಕಾರ ತಯಾರಾಗುತ್ತೆ. ನಂತರ ಅದನ್ನ ಮೆಲ್ಲ ಮೆಲ್ಲಕ್ಕೆ ರೌಂಡ್ ಆಗಿ ತಿರುಗಿಸ್ತಾ ಒಂದು ಬಾಲ್ ರೀತಿ ತಯಾರು ಮಾಡ್ತಾರೆ. ಅಂಡ್ ಕೊನೆಗೆ ಇನ್ನೂ ಒಂದು ಬಾರಿ ಫೈನಲ್ ಲೇಯರ್ ಅನ್ನ ತಯಾರು ಮಾಡಿ ಅದಕ್ಕೆ ಹೀಗ್ ಸುತ್ತಾರೆ. ಸೊ ಈ ವೆಜಿಟೇಬಲ್ ತಯಾರಾಯ್ತು. ಇದನ್ನ ನೀವೇನಾದ್ರೂ ಗುರ್ಸಿದ್ರೆ ಈ ವೆಜಿಟೇಬಲ್ ಹೆಸರೇನೋ ಕಮೆಂಟ್ ಮಾಡಿ. ಸೊ ಹೀಗ್ ಮೊಬೈಲ್ ಕವರ್ ನಲ್ಲಿ ಈ ರೀತಿ ನೀವು ಕೂಡ ದುಡ್ಡನ್ನ ಇಡ್ತಿದ್ರೆ ಜಾಗ್ರತೆ. ಯಾಕಂದ್ರೆ ಇತ್ತೀಚೆಗೆ ಈ ರೀತಿ ಮೊಬೈಲ್ ಕ್ಯಾಪ್ಸ್ ಹಿಂದೆ ಹೊಸ ನೋಟ್ಸ್ ಅಂತ ಇಲ್ವಾ ಎಮರ್ಜೆನ್ಸಿಗೆ ಇರ್ಲಿ ಅಂತ ಮೊಬೈಲ್ ಕ್ಯಾಪ್ಸ್ ಹಿಂದೆ ದುಡ್ಡು ಇಡ್ತಾರೆ. ಸೊ ಇದು ತುಂಬಾ ಪ್ರಮಾದ. ಯಾಕಂದ್ರೆ ಕರೆನ್ಸಿ ನೋಟ್ ನ ತಯಾರಿಗೆ ಒಂದು ಪ್ರತ್ಯೇಕವಾದ ಕಾಗದವನ್ನ ಬಳಸ್ತಾರೆ. ಹಾಗೆ ಇದರಲ್ಲಿ ತುಂಬಾ ರೀತಿಯ ರಾಸಾಯನಗಳನ್ನ ಬಳಸಿ ಈ ನೋಟ್ಸ್ ಅನ್ನ ತಯಾರು ಮಾಡ್ತಾರೆ. ಸೊ ಈ ಕರೆನ್ಸಿ ನೋಟ್ಸ್ ಅನ್ನ ನಿಮ್ಮ ಆ ಒಂದು ಮೊಬೈಲ್ ಕವರ್ ಒಳಗಿಟ್ರೆ ಆ ಮೊಬೈಲ್ ನಿಂದ ಬರುವಂತಹ ಹೀಟ್ ಆಚೆಗೆ ಹೋಗೋದಕ್ಕಾಗದೆ ಈ ಕರೆನ್ಸಿ ನೋಟ್ಸ್ ಅಡ್ಡಿ ಆಗುತ್ತೆ. ಇದರಿಂದ ನಮ್ಮ ಒಂದು ಮೊಬೈಲ್ ಹೀಟ್ ಆಗಿ ಕೆಲವೊಂದು ಕ್ಷಣಗಳ ನಂತರ ಆ ಫೋನ್ ಓವರ್ ಹೀಟ್ ಆಗಿದ್ದೆ ಆದ್ರೆ ನಿಮ್ಮ ಫೋನ್ ಸಿಡಿಯುವಂತ ಅವಕಾಶ ತುಂಬಾನೇ ಇದೆ. ಸೊ ಬಿ ಕೇರ್ಫುಲ್. ಯಾವ್ದಾದ್ರು ICC ಟೂರ್ನಮೆಂಟ್ಸ್ ಅಲ್ಲಿ ನ್ಯಾಷನಲ್ ಅಂತಮನ್ನ ಪ್ಲೇ ಮಾಡ್ತಿದ್ರೆ ಆ ಎರಡು ಟೀಮ್ ಗಳ ಆಟಗಾರರು ತಮ್ಮ ಜೊತೆಗೆ ಬೌಂಡರಿ ಲೈನ್ ನಿಂದನು ಒಬ್ಬೊಬ್ಬ ಆಟಗಾರನು ಕೂಡ ಪುಟ್ಟ ಮಕ್ಕಳ ಕೈಯನ್ನ ಹಿಡಿದು ಅವರ ಜೊತೆ ಕರ್ಕೊ ಬರ್ತಾರ. ಹಾಗೆ ನ್ಯಾಷನಲ್ ಅಂತಮ್ ಆಗೋ ಸಮಯದಲ್ಲಿ ಆ ಚಿಕ್ಕ ಮಕ್ಕಳನ್ನ ತಮ್ಮ ಮುಂದೆನೆ ನಿಲ್ಲಿಸ್ಕೊಂಡು ತಮ್ಮ ಜಾತಿಯ ಗೀತೆಯನ್ನ ಹಾಡ್ತಾರೆ. ಸೊ ಅಂತಹ ಒಂದು ಸಮಯದಲ್ಲಿ ಈ ಚಿಕ್ಕ ಮಕ್ಕಳು ಯಾಕಿರ್ತಾರ ಅಂದ್ರೆ ನಾರ್ಮಲಿ ಈ ಕಲ್ಚರ್ ಕ್ರಿಕೆಟ್ ನಲ್ಲಿ ಮಾತ್ರನೇ ಅಲ್ಲ ಎಲ್ಲಾದ್ರಲ್ಲೂ ಇದೆ. ಸೊ ಈ ಕಲ್ಚರ್ ಸ್ಟಾರ್ಟ್ ಆಗಿದ್ದೆ ಒಂದು ಫುಟ್ಬಾಲ್ ಗೇಮ್ ನಲ್ಲಿ. ಆ ಲೋಕಲ್ ಅಲ್ಲಿರೋ ಕ್ಲಬ್ಸ್ ಅಲ್ಲಿ ಫುಟ್ಬಾಲ್ ಟ್ರೈನಿಂಗ್ ಕಲ್ತ್ಕೊಳ್ಳೋ ಕೆಲವು ಮಂದಿ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಮ್ಯಾಚ್ ಮುಂದೆನೆ ಪ್ಲೇಯರ್ಸ್ ಜೊತೆಗೆ ನ್ಯಾಷನಲ್ ಆಂಥಮ್ ಅನ್ನ ಹಾಡೋದಕ್ಕೆ ಕಳಿಸ್ತಾರೆ. ಅಂಡ್ ಈ ಮಕ್ಕಳಿರೋದಕ್ಕೆ ಇನ್ನೊಂದು ರೀಸನ್ ಆ ದೇಶದ ಒಂದು ಗೌರವಕ್ಕೆ ಸಂಕೇತವಾಗಿ ಪ್ಲೇಯರ್ಸ್ ಮುಂದೆ ಹೀಗೆ ನಿಲ್ಲಿಸ್ತಾರೆ. ಹಾಗೆ ಆಟದ ಒಂದು ಸ್ಫೂರ್ತಿಯನ್ನ ಕಾಪಾಡುವಂತಹ ಉದ್ದೇಶದಿಂದಾನೆ ಹೀಗೆ ಮಾಡ್ತಿರ್ತಾರೆ. ಸೊ ಆದ್ರಿಂದಾನೆ ಈ ಕಲ್ಚರ್ ನ ಕ್ರಿಕೆಟ್ ನಲ್ಲಿ ಕೂಡ ಫಾಲೋ ಆಗ್ತಿದ್ದಾರೆ. ಹಾಗೆ ಕೆಲವೊಂದು ಕಂಪನೀಸ್ ತಮ್ಮ ಬ್ರಾಂಡ್ ಪ್ರಮೋಷನ್ ಗೋಸ್ಕರನು ಮಕ್ಕಳ ಟಿ ಶರ್ಟ್ಸ್ ಮೇಲೆ ತಮ್ಮ ಕಂಪನಿ ಲೋಗೋವನ್ನ ಪ್ರಿಂಟ್ ಮಾಡಿ ಪ್ರಮೋಷನಲ್ ಆಗಿನೂ ಕೂಡ ಬಳಸ್ತಾರೆ. ಸೊ ಇದು ವಿಷಯ. ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಅನ್ಸಿದ್ರೆ ತಪ್ಪದೇ ಒಂದು ಸಣ್ಣ ಲೈಕ್ ಮಾಡೋದು ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.